ದೀಕ್ಷಾ ದೀಕ್ಷಾ ಇವತ್ತು ಊರಿಗೆ ಹೋಗೋಣ ಕಣೆ. ನಾನು ಸ್ವಲ್ಪ ಎಲ್ಲೋ ಕೆಲಸ ಐತೆ, ಇಲ್ಲೆಲ್ಲ ಹೋಗಿ ಬರ್ತೀನಿ. ಸ್ವಲ್ಪ ಇಲ್ಲೇನೋ ಆಫೀಸ್ಗೆ ಹೋಗಿ ಹೊಲದ್ದೇನೋ ಸ್ವಲ್ಪ ಕೇಳ್ಕೊಂಬರ್ಬೇಕು. ಸ್ವಲ್ಪ ಏನೋ ದುಡ್ಡು ಹಾಕ್ತಾರಂತೆ ಹೊಲದ ಪಾಣಿ ಮೇಲೆ, ಅದಕ್ಕೆ ಕೇಳ್ಕೊಂಬರ್ತೀನಿ. ದುಡ್ಡು ಬಂದಿದ್ದಲ್ಲ ಒಂದು ಕೇಳ್ಕೊಂಡು ಬಂದಮೇಲೆ ಊರಿಗೆ ಹೋಗೋಣ. ಹೇಳ್ಬೇಡ, ಸುಮ್ಮನಿರು. ಅಲ್ಲ, ಊರಿಗೇನೋ ಹೊರಟಿದ್ದೀವಿ. ಇವಾಗ ಏನಾದರೂ ಅಲ್ಲಿಗೆ ಹೋಗ್ಬಿಟ್ರೆ ನಮ್ಮ ಅಪ್ಪ ನಮ್ಮಮ್ಮ ಇಲ್ಲಿರೋದು ಬೇಡ ಅಂತ ಹೇಳಿದ್ರೆ ಏನು ಮಾಡೋಣ? ಅಯ್ಯೋ, ನಿಮ್ಮ ಅಪ್ಪ ನಿಮ್ಮಮ್ಮ ಯಾಕೆ ಬೇಡ ಅಂತಾರೆ ಹೇಳು? ಇವಾಗ ನಾವು ಎಲ್ಲದಕ್ಕೆ ಅವ್ರಿಗೆ ಎಷ್ಟು ತೊಂದರೆ ಆಗಿರ್ಬೇಕು ಗೊತ್ತೇ ಅಲ್ಲಿ. ಇವಾಗ ಅವ್ರು ಬಂದರೆ ಸಾಕಪ್ಪ ಅಂತೇಳಿ ನಿಮ್ಮ ಅಪ್ಪ ನಿಮ್ಮ ಅಮ್ಮಯ್ಯ ನಿಮ್ಮ ಅಕ್ಕ ಇರು ಎಲ್ಲ ಕಾಯ್ತಾ ಇದ್ದಾರೆ. ಇವಾಗ ನೋಡು, ನೀನು ಇಲ್ಲಿದ್ಕಲ್ಲೇ ನಿಮ್ಮ ವರ್ಷಿತಕ್ಕನೂ ಬಂದು ಅಲ್ಲೇ ಇರೋದು ಕೆಲಸ ಮಾಡಿಸ್ತೀನಿ ಅಂತ ಹೇಳಿ, ಅದಕ್ಕೇ ನಾವು ಹೋದರೆ ಅವಕ್ಕ ಹೋಗುತ್ತೆ ಊರಿಗೆ. ಸುಮ್ಮನಿರು, ಏನು ಹೇಳಕ್ಕೆ ಹೋಗ್ಬೇಡ. ಏನು ಅಂಬಲ್ಲ ಅತ್ತೆ ಮಾಮ, ಏನು ಅಂಬಲ್ಲ. ನಿನ್ನ ತಲೆ ಕೆಡಿಸ್ಬೇಡ. ಹೋಗೋಣ, ಇಲ್ಲೆಲ್ಲ ಆಫೀಸ್ ಐತೆ, ಹೋಗಿ ಬರ್ತೀವಿ. ಏನೋ ಒಂದು ಸ್ವಲ್ಪ ಕೆಲಸ ಐತೆ, ಹೋಗೋದನ್ನ ಮುಗಿಸ್ಕೊಂಡು ಹೋಗ್ಬಿಡೋಣ. ಹೋಗಿ ಬರೋಕೆ ಹೋಗಿ ನನ್ನ ಕೈಲಿ ನೀರಕ್ಕೆ ಆಗ್ತಿಲ್ಲ. ಬೇಗ ನಮ್ಮ ಊರಿಗೆ ಹೋಗ್ಬೇಕು ನಾನು. ಹೋಗು. ಸರಿ ಆಯಿತು. ಎಲ್ಲ ರೆಡಿ ಮಾಡಿದ್ಯಾ ತಾನೇ ಆಲೇನೆ? ಎಲ್ಲ ರೆಡಿ ಆಗಿದ್ದೀನಿ. ಎಲ್ಲ ಬ್ಯಾಗ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಗೋಣ, ಹೋಗು ಬೇಗ. ಅದೇನು ಕೆಲಸ ಮುಗಿಸ್ಕೊಂಡು ಬರೋಕೆ ಹೋಗು. ಸರಿ ಆಯಿತು, ಹೋಗಿ ಬರ್ತೀನಿ ಹೇಳು. ಬಾ ಅಕ್ಕ, ಸೌಭಾಗ್ಯಕ್ಕ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ. ಇವ್ರು ಯಾಕೋ ಬೇರೆ ಎಲ್ಲರೂ ಬರ್ತಾ ಇದ್ದಾರೆ. ಇವಕ್ಕ ಬೇರೆ ಯಾಕೋ ಎಲ್ಲರೂ ಕರಿತಾ ಐತೆ. ಯಪ್ಪ ಯಪ್ಪ, ಇವಕ್ಕ ಏನು ಇಂಥದ್ದಾಗೈತೆ. ಅಯ್ಯೋ ಶ್ರೀದೇವಿ, ಬಾ ಬೇಗನ, ಹೋದ ಬಾರೆ. ನಡಿಯಕ್ಕ, ಮಾತಾಡ್ಸನ್ ನಡಿ. ದೀಕ್ಷಾ ದೀಕ್ಷಾ ಅಕ್ಕ, ದಯವಿಟ್ಟು ನನಗೇನು ಅನ್ಬೇಡ್ರಿ, ಏನು ತೊಂದರೆ ಕೊಡಬೇಡ್ರಿ. ಇವತ್ತು ಊರಿಗೆ ಹೊರಟಿದ್ದೀನಿ, ನಾನು ಊರಿಗೆ ಹೋಗ್ತೀನಿ. ನನಗೇನು ಮಾಡಬೇಡ್ರಿ, ನನಗೇನು ಮಾತಾಡಬೇಡ್ರಿ ಅಕ್ಕ. ಪ್ಲೀಸ್, ನನಗೆ ಇಲ್ಲಿರೋದಕ್ಕಾಗ್ತಿಲ್ಲ. ದಯವಿಟ್ಟು ಏನು ಮಾತಾಡಬೇಡ್ರಿ. ಹೊರಟಿದ್ದೀನಿ, ಹೋಗ್ತೀನಿ ಇವತ್ತು ನಮ್ಮ ಊರಿಗೆ. ಯಾಕೆ ಹೋಗ್ತೀಯ ದೀಕ್ಷಾ? ಇದು ನಿಮ್ಮೂರು. ಇದು ಗಂಡನ ಮನೆ ಅಂದಮೇಲೆ ಇಲ್ಲೇ ಇರಬೇಕು. ಅಯ್ಯೋ, ಇಲ್ಲೆಲ್ಲಿರೋದಕ್ಕಾಗುತ್ತೆ? ಯಾರು ಅಕ್ಕಪಕ್ಕದವ್ರು ಯಾರು ನೀವು ಮಾತಾಡ್ಸಲ್ಲ, ಏನಿಲ್ಲ. ಎಲ್ಲಿರೋಕ್ಕಾಗುತ್ತೆ ಹೇಳ್ರಿ? ಇವಾಗ ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಹೋಗ್ರಿ. ಇಷ್ಟೆಲ್ಲ ಹಿಂಸೆ ಕೊಟ್ಟು ಯಾಕೆ ನನಗಿಲ್ಲಿ ಮತ್ತೆ ನೀವು ಮಾತಾಡ್ಸೋಕೆ ಬಂದಿದ್ದೀರಾ? ಏನು ಹಿಂಸೆ ಕೊಡೋದಕ್ಕೆ ಬಂದಿದ್ದೀರಾ? ಮತ್ತೆ ಏನು ಮಾತಾಡಬೇಡ್ರಿ, ಹೋಗ್ರಿ ಇಲ್ಲಿಂದನ. ನಮ್ಮಿಂದನ ನಿನ್ನ ಮನಸ್ಸಿಗೆ ತುಂಬ ನೋವಾಗೈತೆ ಅಂತ ಗೊತ್ತು ದೀಕ್ಷಾ. ಅದಕ್ಕೇ ನಾವು ಕ್ಷಮೆ ಕೇಳೋದಕ್ಕೆ ಬಂದಿದ್ದೀವಿ. ನಾವು ವಟಾರದ್ದೆಲ್ಲ ಹೆಂಗಸ್ರು ಯಾಕೆ ಹಿಂಗೆ ಮಾಡಿದ್ವಿ ಅಂತಂದರೆ ಇದಕ್ಕೆಲ್ಲ ಕಾರಣ ನಿಮ್ಮ ಚಿರುನೇನೆ. ಏನಂತ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ನಮ್ಮ ಚಿರು ಏನು ಮಾಡ್ದ ನಮ್ಮ ಚಿರು? ಅವ್ನ ಚಿರುನೇ ಅಮ್ಮ ಹೇಳಿದ್ದು, ಅವಳನ್ನ ದೀಕ್ಷನ ಈ ಮನೆಯಿಂದ ಓಡಿಸ್ಬೇಕು, ಅವಳಿಗೆ ಹಿಂಗೆ ನೀವು ಈ ಥರ ಟಾರ್ಚರ್ ಮಾಡಿರಿ, ಈ ಥರ ಮಾತಾಡ್ರಿ ಅಂತ ಹೇಳಿ ಅವನೇ ಹೇಳಿದ್ದು ನಮಗೆ. ಅಕ್ಕ, ಸುಮ್ಮನೆ ಹೊರಟೋಗ್ಬಿಡ್ರಿ. ಯಾಕೆ ನನ್ನ ಗಂಡಂಗೂ ನನಗೂ ಅಲೆ ಜಗಳ ತಂದಿಕ್ಕಕ್ಕೆ ನೋಡ್ತಾ ಇದ್ದೀರಾ? ಚೆನ್ನಾಗಿರೋರು ನೋಡಿದ್ರೆ ಸಹಿಸ್ಕೊಂಬಲ್ಲ. ಇಷ್ಟು ದಿವಸನ ನನಗೆ ಹಿಂಸೆ ಕೊಟ್ರಿ, ಇವಾಗ ನನ್ನ ಗಂಡಂಗೂ ನನಗೂ ತಂದಿಕ್ಕಕ್ಕೆ ನೋಡ್ತಾ ಇದ್ದೀರಾ? ಸುಮ್ಮನೆ ಹೊರಟೋಗ್ರಿ ಅಕ್ಕ. ನಮ್ಮೂರಿಗೆ ನಾನು ಹೋಗೋದು ಗೊತ್ತೈತೆ. ಸುಮ್ಮನೆ ಹೋಗ್ರಿ ನೀವು. ಇಲ್ಲಿ ನನಗೆ ಸುಮ್ಮನೆ ತಲೆ ತಿನ್ನಬೇಡ್ರಿ. ಏನೇ ಹೇಳಿದ್ರು ನೀನು ನಮ್ಮನ್ನು ನಂಬಲ್ಲ ಅಂತ ಗೊತ್ತು ಕಣಮ್ಮ. ಯಾಕಂದರೆ ನಾವು ಅವನ ಮಾತು ಕೇಳ್ಕೊಂಡು ನಮ್ಮ ವಟಾರದ ಹೆಂಗಸ್ರೆಲ್ಲನ ಹಿಂಗೆ ಮಾಡಿದ್ದು ನಮ್ಮದೇ ತಪ್ಪು, ನಮಗೆ ಗೊತ್ತಾಗಲಿಲ್ಲ. ಇವಾಗ ಅವನು ಒಳ್ಳೆನಾಗ್ತಾ ಇದ್ದಾನೆ, ನಾವೆಲ್ಲ ಕೆಟ್ಟರಾಗ್ತಾ ಇದ್ದೀವಿ. ಇವಾಗ ನಿನಗೆ ಏನು ಅನ್ನಿಸ್ತೈತೆ? ಈ ವಟಾರದ ಹೆಂಗಸರು ಯಾರೂ ಸರಿ ಇಲ್ಲ, ಯಾರನ್ನೂ ಮಾತಾಡ್ಸಲ್ಲ, ಯಾರನ್ನೂ ಸೇರಲ್ಲ ಅಂಬೋದು ನಿನಗೆ ಗೊತ್ತಾಗ್ತೈತೆ. ಇವಾಗ ಅವನು ಒಳ್ಳೆನಾಗ್ತಾ ಇದ್ದಾನೆ, ನಾವು ಕೆಟ್ಟರಾಗ್ತಾ ಇದ್ದೀವಿ. ಇಲ್ಲ ಕಣಮ್ಮ, ನಾವು ನಿನಗೆ ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು, ನಿನಗೆ ಹಂಗೆ ಅನ್ಬೇಕು ಹಿಂಗೆ ಅನ್ಬೇಕು ಅನ್ನೋದು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸಲ್ಲಿ ಯಾವುದೇ ಬೇರೆ ಉದ್ದೇಶ ಇಲ್ಲಮ್ಮ. ಇದೇನೇ ಹೇಳಿದ್ರು, ಇದೇನೇ ನಾವು ಮಾತಾಡಿ ಏನೇ ಮಾಡಿದ್ರು ಇದೆಲ್ಲನ ಚಿರು ಹೇಳ್ಕೊಟ್ಟಿರೋದು ಕಣಮ್ಮ. ಹಿಂಗೆ ಮಾಡ್ರಿ ಅಂತ ಹೇಳಿ ನಮ್ಮ ತಗ ಬೇಡ್ಕೊಂಡು ನೀನು ಇಲ್ಲಿರಬಾರ್ದಂತೆ, ನೀನು ಅಲ್ಲೇ ಇರ್ಬೇಕಂತಿ. ಅದಕ್ಕೆ ಅವಳು ಇಲ್ಲಿರಬಾರ್ದು, ಇಲ್ಲಿಂದ ಓಡಿಸ್ಬೇಕು ನೀವೆಲ್ಲ ಸೇರ್ಕೊಂಡು ಅವಳನ್ನ ಅಂತ ಹೇಳಿ ಅವನೇ ಹೇಳಿದ್ದ ಕಣಮ್ಮ. ಅವನೇ ಹೇಳಿದ್ದು, ಚಿರುನೇ ಹೇಳಿದ್ದು ನಮಗೆ. ಬೇರೆ ಯಾರು ಹೇಳಲಿಲ್ಲ, ನಿನ್ನ ಗಂಡನೇ ಹೇಳಿದ್ದು. ಅದಕ್ಕೇನೆ ನೋಡು, ಅವನೇನು ಬೇರೆ ಉದ್ದೇಶ ಇಕ್ಕೇನವನು, ನಮ್ಮನ್ನು ನೀನು ತಪ್ಪಾಗಿ ತಿಳ್ಕೋಬಾರ್ದು, ನಾವು ನಿನ್ನ ಹತ್ರ ಕೆಟ್ಟರಾಗಬಾರ್ದು ಅಂತ ಹೇಳಿ ಅದಕ್ಕೆ ಹೇಳ್ತಾ ಇದ್ದೀವಿ ವಿಷಯನ. ನಂಬಲ್ಲಂಬದು ಗೊತ್ತು. ಅದಕ್ಕೇನೆ ಮಾದೇವಿ ತಾಗಿ ಅದೆಲ್ಲನ ನಿನ್ನ ಗಂಡ ಏನು ಮಾತಾಡಿದ್ದ ಅದೆಲ್ಲನ ರೆಕಾರ್ಡ್ ಮಾಡ್ಕೊಂಡಿದ್ದೀವಿ. ಹಾಕಿ ಮಾದೇವಿ, ಆ ರೆಕಾರ್ಡ್ ಎಲ್ಲನ ಹಾಕಿ ತೋರಿಸು, ಆವಾಗಾದರೂ ಒಂದು ನಂಬಿಕೆ ಬರುತ್ತೆ. ಏನು ಹೇಳ್ತಾ ಇದ್ದೀರಾ ನೀವೆಲ್ಲನ? ನೀನು ನಂಬಲ್ಲಂಬದು ಗೊತ್ತು, ಯಾಕಂದರೆ ನಾವೆಲ್ಲ ಸೇರಿಕೊಂಡು ನಿನಗೆ ಆ ಥರ ಮಾಡಿದ್ದೀವಿ. ಆದರೆ ನಿನ್ನ ಮನಸ್ಸಿಗೆ ನೋವು ಮಾಡಬೇಕು, ನಿನಗೆ ಈ ಥರ ಮಾಡಬೇಕು ಅನ್ನೋದು ನಮ್ಗೆ ಯಾವುದೇ ಬೇರೆ ಉದ್ದೇಶ ಯಾವುದೂ ಇಲ್ಲಮ್ಮ. ಏನೇ ಅಂದ್ರೂ ಇದು ನಾವೇನೇ ಮಾತಾಡಿ ಏನೇ ಮಾಡಿದ್ರು ಇದೆಲ್ಲ ಚಿರು ಹೇಳ್ಕೊಟ್ಟಿರೋದು. ನಮಗೇನು ಗೊತ್ತಾಗ್ದಲೇ ಅಯ್ಯೋ ಅವ್ನ ಮಾತು ಕೇಳಿ ಹಿಂಗೆ ಮಾಡಿದ್ವಿ ನಾವು. ಅದಕ್ಕೆ ನಮ್ಮನ್ನೆಲ್ಲನ ನೀನು ದಯವಿಟ್ಟು ಕ್ಷಮಿಸ್ಬಿಡ್ಬೇಕು. ತಗ ನೋಡು ಇದರಲ್ಲಿ ವಿಡಿಯೋದಲ್ಲಿ ಏನೈತೆ ನಿನ್ನ ಗಂಡ ಮಾತಾಡಿರೋದು ಅಂತ ಹೇಳಿ. ಅಕ್ಕ, ಎಲ್ರಿಗೂ ಥ್ಯಾಂಕ್ಸ್ ಅಕ್ಕ.
ಯಾಕಂದರೆ ನೀವು ಇಲ್ಲಿಂದ ದೀಕ್ಷೆನ ಇಲ್ಲಿಂದ ಓಡಿಸ್ಬೇಕು ಅಂತ ಎಲ್ಲ ತುಂಬ ಚೆನ್ನಾಗಿ ನಾಟಕ ಮಾಡಿದ್ರಿ. ಅವಳು ನೀವೇನಾದರೂ ಟಾರ್ಚರ್ ಕೊಡಲಿಲ್ಲ ಅಂದಿದ್ರೆ ಇಲ್ಲಿಂದನ ಹೋಗೋಣ ಬಾ ಅಂತ ಹೇಳಿ ನಾನು ಕರಿತಾ ಇರಲಿಲ್ಲ. ರಾತ್ರಿ ಎಲ್ಲ ಹತ್ತು ಚಿರು ಬಾ ಊರಿಗೆ ಹೋಗೋಣ, ಚಿರು ಬಾ ಊರಿಗೆ ಹೋಗೋಣ ಅಂತ ಹೇಳಿ ರಾತ್ರಿ ಎಲ್ಲ ಹೇಳಿದ್ಲಕ್ಕ. ರಾತ್ರಿ ಎಲ್ಲ ಹೇಳಿದ್ಲು. ಅದಕ್ಕೇ ನಾಳೆ ಊರಿಗೆ ಹೊರಟಿದ್ದೀವಿ, ನಾಳೆ ಹೋಗ್ಬಿಡ್ತೀವಿ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಕ್ಕ ಅವಳನ್ನ ಇಲ್ಲಿಂದ ಓಡಿಸಿದ್ದಕ್ಕೆ. ನೀವು ತುಂಬ ಚೆನ್ನಾಗಿ ಎಲ್ರೂ ನಾಟಕ ಮಾಡಿದ್ರಿ. ನನಗಂತೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೋಡಮ್ಮ, ಇದೆಲ್ಲ ನಿನ್ನ ಗಂಡ ಹೇಳ್ಕೊಟ್ಟಿರೋದು, ನಿನ್ನ ಗಂಡ ಮಾತಾಡ್ತಿರೋದು, ನಮ್ಮ ಹತ್ರ ಬಂದು ಎಲ್ರಿಗೂ ಹೇಳ್ತಾ ಇರೋದು. ಅದಕ್ಕೇ ನಾವು ಇದನ್ನು ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು. ಇದನ್ನೆಲ್ಲ ಹಂಗೆ ಹೇಳಿದ್ರೆ ನೀನು ನಂಬಲ್ಲ ಅನ್ನೋದು ಗೊತ್ತು. ನಾವು ಬಂದು ಹೇಳೋದಕ್ಕೆ ನೀನು ಏನು ಹೇಳ್ದೆ ಹೇಳು, ನನ್ನ ಗಂಡಂಗೂ ನನಗೂ ಅಲ್ಲೇ ಜಗಳ ತಂದಿಕ್ಕಕ್ಕೆ ಬಂದಿದ್ದೀರಾ ನೀವು ಅಂತ ಹೇಳಿದೆ. ಅದಕ್ಕೆ ಮತ್ತೆ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ತೋರಿಸ್ತಾ ಇರೋದು. ನೋಡಿ ನಿನ್ನ ಗಂಡ ಹೆಂಗೆ ಮಾತಾಡಿದ್ದಾನೆ. ಇದು ನಾವು ಮಾಡಿರೋದಲ್ಲಮ್ಮ, ನಮ್ಮನ್ನು ತಪ್ಪಾಗಿ ತಿಳ್ಕೊಬೇಡ. ಅದಕ್ಕೆ ಮತ್ತೆ ನಾವು ಯಾಕೆ ಕೆಟ್ಟರಾಗಬೇಕು? ಇವಾಗ ನಿನ್ನ ಗಂಡ ನಿನಗೆ ಒಳ್ಳೆನ ಕಾಣಿಸ್ತಾನೆ. ನೋಡಪ್ಪ, ನನ್ನ ಗಂಡ ಒಳ್ಳೆಯವನು, ಈ ವಟಾರದ ಹೆಂಗಸರು ಒಳ್ಳೆಯವರಲ್ಲ ಅಂತ ಹೇಳಿ ನಮ್ಮನ್ನೆಲ್ಲ ತಪ್ಪಾಗಿ ತಿಳ್ಕೊಂತೀಯ. ಆದರೆ ನಾವು ಒಂದು ಹೆಣ್ಣಾಗಿ ಇನ್ನೊಬ್ಳು ಒಂದು ಹೆಣ್ಣಿನ ಮನಸ್ಸಿಗೆ ನೋವು ಮಾಡಿದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಹೇಳು. ನನಗೂ ನಮಗೆಲ್ಲ ಅರ್ಥ ಆಯಿತು. ನಾವು ಅದಕ್ಕೇ ನಿನಗೆ ಅವ್ನ ಬಂಡವಾಳ ಏನು ಅಂತ ಬಯಲು ಮಾಡಬೇಕಂತ ಹೇಳಿ ಇದೆಲ್ಲ ನಾವು ಮಾಡ್ತಾ ಇರೋದೆಲ್ಲ ಅವ್ನು ಹೇಳ್ಕೊಟ್ಟಿರೋದು, ಅವ್ನು ಮಾಡ್ತಾ ಇರೋದು ಅಂತ ಹೇಳಿ ನಿನಗೆ ಪ್ರೂವ್ ಮಾಡಬೇಕು ಅಂತ ಹೇಳಿ ನಾವು ಹಿಂಗೆ ಮಾಡ್ತಾ ಇರೋದು ಕಣಮ್ಮ. ಅವನಿಗೆ ಏನು ಉದ್ದೇಶನೋ ಏನೋ, ಅವನಿಗೇನು ಬೇರೆ ಉದ್ದೇಶ ಆಯಿತೋ ನಮಗೆ ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ಅವನ ಬಂಡವಾಳನ ನಿನ್ನ ಹತ್ರ ಬಯಲು ಮಾಡಿದ್ದೀವಿ ನಾವು. ಅಲ್ಲಿ ಯಾರೂ ಇಲ್ಲ ಕಣಕ್ಕ. ನಾನು ಬಿಟ್ಟರೆ ಅಲ್ಲಿ ಕೆಲಸ ಮಾಡೋನು ಯಾರೂ ಇಲ್ಲ. ನಮ್ಮ ಅತ್ತೆ ಮಾಮನಿಗೂ ಅಷ್ಟೇ. ನಾನು ಅಲ್ಲೇ ಇರಬೇಕು ಅನ್ನೋದು ಅವ್ರಿಗೂ ಆಸೆ, ನನಗೂ ಅಷ್ಟೇ ಅಲ್ಲೇ ಇರಬೇಕು ಅಂತ ಹೇಳಿ. ಹೆಂಗೂ ಅಲ್ಲಿ ಯಾರೂ ಇಲ್ಲ, ಗಂಡು ಮಕ್ಕಳಿಲ್ಲ, ಏನಿಲ್ಲ. ನಾನೇ ಇದ್ರೆ ನನ್ನದೇ ರಾಜಿಬಾರ ಆಗುತ್ತೆ. ನಾನೇ ಎಲ್ಲ ನೋಡ್ಕೊಂಡು ನಾನು ಹೇಳ್ದಂಗೆ ಅವ್ರು ಕೇಳಬೇಕಾಗುತ್ತೆ ಕಣಕ್ಕ. ಅದಕ್ಕೆ ಮತ್ತೆ ನಾನು ಇಲ್ಲಿಂದ ಅವಳು ಬಂದರೆ ಸಾಕಪ್ಪ ಅಂತ ಹೇಳಿ ಕಾಯ್ತಾ ಇದ್ದು. ನಾನು ಅಲ್ಲೇ ಹೇಳ್ತಿದ್ದೆ, ಇಲ್ಲಿ ಯಾರೂ ಸರಿ ಇಲ್ಲ ಕಣೆ, ಬೇಡ ನಮ್ಮೂರಲ್ಲಿ ಮೊದಲೇ ವಟಾರದ ಹೆಂಗಸ್ರೆಲ್ಲ ಸರಿ ಇರಲ್ಲ ಅಂತ ನಾನು ಅದನ್ನೇ ಹೇಳ್ತಿದ್ದೆ. ನೀವು ಹೆಂಗನ ಎಲ್ಲ ಮಾತಾಡಿಸಿ ಇಲ್ಲದಕ್ಕೂ ಹೆಂಗನ ಯಾಕೆ ಸೌಭಾಗ್ಯಕ್ಕ ನೀನು ಬೇರೆ ಅವಳಿಗೆ ಕಳ್ತನದ ಆರೋಪ ಓರಿಸ್ಬಿಟ್ಟಲ್ಲ, ಅದಂತ ಅವಳ ಮನಸ್ಸಿಗೆ ತುಂಬ ನೋವಾಗ್ಬಿಡ್ತು. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣಕ್ಕ. ನೀವು ಯಾವ ಧಾರಾವಾಹಿಗೂ ಮತ್ತು ಯಾವ ಫಿಲಮ್ಗೂ ಸಾಟಿ ಇಲ್ಲ ಬಿಡು, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರಿ. ಯಾವ ಧಾರಾವಾಹಿಗೂ ಆ್ಯಕ್ಟ್ ಮಾಡೋದಿಲ್ಲ, ಅಷ್ಟು ಚೆನ್ನಾಗಿ ನೀವು ಆ್ಯಕ್ಟ್ ಮಾಡಿದ್ರಿ ಕಣಕ್ಕ. ನನಗಂತೂ ತುಂಬ ಖುಷಿ ಆಗ್ಬಿಡ್ತು. ನೋಡಮ್ಮ, ನೋಡು, ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಕಳ್ತನದ ಆರೋಪ ಮಾಡಬೇಕು ಅಂತ ಹೇಳಿ ನಾನು ಮಾಡಲಿಲ್ಲಮ್ಮ. ನಂದು ಯಾವ ಕಾಲ್ಚೆನೂ ಹೋಗಲಿಲ್ಲ, ಏನೂ ಹೋಗಲಿಲ್ಲ. ಅವನೇ ಅದೇ ಬೇಕಲ್ಲ ನಿನಗೆ, ಹೋಗಿ ಅಲ್ಲಿ ಚಪಾತಿ ಮಾಡುವಂತೆ ಹೋಗೋರು ಮನೆಗೆ ಇಸ್ಕೊಂಡು ಬರೋಗು ಅಂತ ಹೇಳಿ ಅವನೇ ಅದೇ ಬೇಕಲ್ಲ ಕಳಿಸಿದ್ದಾನೆ. ನನ್ನ ಹತ್ರ ಬಂದು ಹೇಳಿದ್ದ. ನಾನೇನಿ ಎಲ್ಲನ ಹೋಗಿ ಹೇಳ್ತೀನಿ ಚಪಾತಿ ಮಾಡು ಅಂತ ಹೇಳಿ. ಚಪಾತಿ ಉಜ್ಜೋಕೆ ಮಣೇನು ಮತ್ತು ರೊತುಡಿ ಇಲ್ಲ ಅಂತ ಹೇಳ್ತಾಳೆ. ನಿಮ್ಮ ಮನೆಗೆ ಕಳಿಸ್ತೀನಕ್ಕ, ನೀನು ಈ ಥರ ಮಾಡು ಅಂತ ಹೇಳ್ಕೊಟ್ಟಿದ್ದೆ. ಅವನು ನೋಡಿ ಹೇಳ್ತಾನೆ, ಕೇಳಿಸ್ಕ, ರೆಕಾರ್ಡ್ ಎಲ್ಲ ಆಗೈತಿ, ಎಲ್ಲ ಮಾತಾಡೋನು. ಅದಕ್ಕೆ ಮತ್ತೆ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ರೆ ನಂಬೋದು, ಸಾಕ್ಷಿ ಇಲ್ದಲೆ ಯಾರು ನಂಬಲ್ಲ ಅಂತೇಳಿ ಅದಕ್ಕೆ ನಾವು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾ ಇದೀವಿ ನಿನ್ನ ಹತ್ರ. ಅಲ್ಲ ಚಿರು ಹೆಂಗೆ ಹೇಳಿದಾನೆ ನೋಡು. ಅಲ್ಲ, ಇಷ್ಟು ದಿನ ನಮ್ಮನ್ನು ನೀನು ತಪ್ಪಾಗಿ ತಿಳ್ಕೊಂಡಿದ್ದೆ ತಾನೆ. ಈ ವಟಾರದ ಹೆಂಗಸ್ರು ಸರಿ ಇಲ್ಲ, ಈ ವಟಾರದವ್ರು ಒಳ್ಳೆ ಇರಲ್ಲ, ಹೆಂಗೆ ಬೇಕು ಹಂಗೆ ಮಾತಾಡ್ತಾರೆ, ಹೆಂಗೆ ಬೇಕು ಹಂಗೆ ಇದು ಮಾಡ್ತಾರೆ, ಯಾರನ್ನೂ ಸೇರಲ್ಲ ಅಂತೇಳಿ ಮಾತಾಡ್ತಿದ್ದೆ ತಾನೆ. ಇವಾಗ ಚಿರು ನಿನಗೆ ತುಂಬ ಒಳ್ಳೆಯನ್ನ ಕಾಣಿಸ್ತಾ ಇದ್ದ. ನಾವು ಕೆಟ್ಟರಾಗಿದ್ವಿ, ಅವನ ಮಾತು ಕೇಳಿ ನಾವು ಯಾಕೆ ಕೆಟ್ಟರಾಗಬೇಕು ಹೇಳು. ಅದಕ್ಕೆ ನಾವು ಹಿಂಗೆ ಮಾಡ್ತಾ ಇರೋದು. ಅವನ ಮಾತು ಕೇಳಬೇಡ ನೀನು. ನೋಡು ಹೆಂಗೆ ಹೇಳ್ತಾ ಇದ್ದಾನೆ ನೋಡು ಅವನು. ನಾವು ದೀಕ್ಷಾ ಹತ್ರ ಚಿರು ಬಂಡವಾಳನ ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ವಿ. ಯಾಕಂದರೆ ನಾವು ವಟಾರದವರೆಲ್ಲ ಕೆಟ್ಟರಾಗಿದ್ವಿ. ಇವಾಗ ದೀಕ್ಷನ್ ಕಣ್ಣಿಗೆ ನಾವೆಲ್ಲ ಕೆಟ್ಟರಾಗಿ ಕಾಣಿಸ್ತಾ ಇದ್ವಿ. ಅವನು ಒಳ್ಳೆಯನಾಗಿದ್ದ. ಅದಕ್ಕೆ ಅವನ ಮಾತು ಕೇಳಿ ಇವತ್ತು ನಾವು ಯಾಕೆ ಕೆಟ್ಟರಾಗಬೇಕು ಅಂತ ಹೇಳಿ ನಾವೆಲ್ಲನ ಸಾಕ್ಷಿ ಸಮೇತ ಪ್ರೂವ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಅಂದ್ಕೊಂಡು ಸಾಕ್ಷಿ ಸಮೇತ ಎಲ್ಲ ಇಟ್ಕೊಂಡು ಪ್ರೂವ್ ಮಾಡಿದ್ವಿ. ಇವಾಗ ನಾವು ಹಂಗೆ ಏನಾದರೂ ಬಂದು ಹೇಳಿದ್ರೆ ಇವಳು ನಂಬ್ತಾ ಇರಲಿಲ್ಲ. ಅದಕ್ಕೇ ಇನ್ನೂ ಅವ್ನು ಬಂದಾಗ ಬೇರೆಯೇ ಇನ್ನೂ ಒಂದು ಸತಿ ನೀನು ಇಲ್ಲಿ ನಿಂತ್ಕೊಳ್ಳಮ್ಮ, ಇಲ್ಲಿ ನಿಂತ್ಕೊಂಡು ಕೇಳಿಸ್ಕ, ನಾವು ಇನ್ನೊಂದು ಸತಿ ಬೇಕಾದರೆ ಹೇಳ್ತೀವಂತ ಇನ್ನೂ ಅವಳಿಗೆ ಕಣ್ಣಿಗೆ ಕಾಣಂಗೆ ಇನ್ನೂ ಸಾಕ್ಷಿನೇ ತೋರಿಸ್ತೀವಿ. ನಾವು ಯಾಕೆ ಕೆಟ್ಟರಾಗಬೇಕು? ನೋಡ್ತಾ ಇರಿ, ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.